ಹುಟ್ಟುಹಬ್ಬದ ವಿಚಾರವಾಗಿ ನಡೆದ ಕೊಲೆ ಆರೋಪಿಗಳನ್ನು ಬಂಧಿಸಿದ ತರೀಕೆರೆ ಪೊಲೀಸರು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರಾರಿಯಾಗಿದ್ದ ಆರೋಪಿಗಳನ್ನು ತರೀಕೆರೆ ಪೊಲೀಸರು ಯಶಸ್ವಿಯಾಗಿ ಬಂಧಿಸಿದ್ದಾರೆ. ದಿನಾಂಕ 1/1/2026ರಂದು ರಾತ್ರಿ 2 ಗಂಟೆಗೆ ಫಿರ್ಯಾದಿದಾರರಾದ ಕೋಟೇಶ್ ಎಂ ರಿಟಿಕ್. ದಿನಾಂಕ 1/1/2026ರಂದು ರಾತ್ರಿ 2 ಗಂಟೆಗೆ ಫಿರ್ಯಾದಿದಾರರಾದ 26 ವರ್ಷದ ಕೋಟೇಶ್ ಎಂ ತಂದೆ ಮೈಲಾರಪ್ಪ ಉಡೆಬ ಗ್ರಾಮದ ಲಿಂಗದಹಳ್ಳಿ ಹೋಬಳಿ ತರೀಕೆರೆ ತಾಲೂಕು ಅವರು ನೀಡಿದ ಲಿಖಿತ ದೂರಿನ ಮೇರೆಗೆ ದಿನಾಂಕ 31/12/2025ರಂದು ರಾತ್ರಿ ಸುಮಾರು 7:45 ಗಂಟೆಗೆ ಹುಡುಗಿಯ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಆರೋಪಿಗಳು ಏಕಾಏಕಿ ದಾಳಿ ನಡೆಸಿ 21 ವರ್ಷದ ಮಂಜುನಾಥ್ ತಂದೆ ಹನುಮಂತಪ್ಪ ಅವರ ಹೊಟ್ಟೆಗೆ ಚಾಕುವಿನಿಂದ ಚುಚ್ಚಿ ಗಂಭೀರ ಗಾಯಗೊಳಿಸಿ ಪರಾರಿಯಾಗಿರುವ ಕುರಿತು ಪ್ರಕರಣ ದಾಖಲಾಗಿತ್ತು. ಗಾಯಾಳುವನ್ನು ಶಿವಮೊಗ್ಗ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಈ ಸಂಬಂಧ ತರೀಕೆರೆ ಪೊಲೀಸ್ ಠಾಣೆಯಲ್ಲಿ 1/2026ರಂದು ಕಲಂ 352-101/1 V3/5 BNS ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಳ್ಳಲಾಗಿತ್ತು. ಪ್ರಕರಣದ ಆರೋಪಿಗಳನ್ನು ತ್ವರಿತವಾಗಿ ಪತ್ತೆ ಹಚ್ಚುವಂತೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಚಿಕ್ಕಮಗಳೂರು ಅವರು ನಿರ್ದೇಶನದಂತೆ ತರೀಕೆರೆ ಪೊಲೀಸ್ ಠಾಣೆಯ ವಿಶೇಷ ತಂಡವನ್ನು ರಚಿಸಲಾಗಿದ್ದು ತನಿಖೆ ಹಾಗೂ ಮಾಹಿತಿ ಸಂಗ್ರಹದ ಮೂಲಕ ಆರೋಪಿಗಳಾದ 19 ವರ್ಷದ ಕಿರಣ್ ಬಿನ್ ಶಾಂತಕುಮಾರ್ ತರೀಕೆರೆ ಟೌನ್ ಮತ್ತು 21 ವರ್ಷದ ಮನು ಬಿನ್ ಮಲಿಯಪ್ಪ ತರೀಕೆರೆ ಟೌನ್ ಇವರನ್ನ ಬಂಧಿಸಲಾಗಿದೆ. ವಿಶೇಷ ಕಾರ್ಯಾಚರಣೆ ಜಿತೇಂದ್ರ ಕುಮಾರ್ ದಯಾಮ್ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಚಿಕ್ಕಮಗಳೂರು, ಸಿಟಿ ಜಯಕುಮಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹಾಗೂ ಪರಶುರಾಮಪ್ಪ ಪೊಲೀಸ್ ಉಪಾಧೀಕ್ಷರು ತರೀಕೆರೆ ಉಪವಿಭಾಗ ಇವರ ಮಾರ್ಗದರ್ಶನದಲ್ಲಿ ನಡೆದಿದೆ. ಬಂಧನ ಕಾರ್ಯದಲ್ಲಿ ತರೀಕೆರೆ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕ ರಾಮಚಂದ್ರ ನಾಯಕ್, ಪಿಎಸ್ಐಗಳಾದ ನಾಗೇಂದ್ರ ನಾಯ್ಕ, ಆನಂದ್ ಪವಸ್ಕರ್, ಮಂಜುನಾಥ್ ಮನಂಗಿ, ದೇವೇಂದ್ರ ರಾಥೋಡ್, ಎಎಸ್ಐ ರವಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಮತ್ತು ಜಿಲ್ಲಾ ಕಚೇರಿ ತಾಂತ್ರಿಕ ಸಿಬ್ಬಂದಿ ರಬ್ಬಾನಿ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಆರೋಪಿಗಳ ಬಂಧನದಲ್ಲಿ ಶ್ರಮಿಸಿದ ಪೊಲೀಸ್ ತಂಡದ ಕಾರ್ಯವನ್ನು ಮಾನ್ಯ ಪೊಲೀಸ್ ಅಧೀಕ್ಷಕರು ಚಿಕ್ಕಮಗಳೂರು ಅವರು ಶ್ಲಾಘಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚ್ಚಿ, ಪ್ರಜಾಪವ ಟಿವಿ, ತರೀಕೆರೆ.